ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ಯಾಮಿಲಿ ವೀಕ್ ಅಂದ್ಮೇಲೆ ನಾನು ಮೊದಲೇನೆ ಹೇಳಿದ್ದೆ, ಪ್ರತಾಪ್ ಅವರ ಫ್ಯಾಮಿಲಿನ ಶುಕ್ರವಾರ ಇಲ್ಲ ಗುರುವಾರ ಎಪಿಸೋಡ್ ತೋರಿಸ್ತಾರೆ, ಖಂಡಿತವಾಗ್ಲೂ ಮುಂಚೆ ಅಂತ ತೋರಿಸೋದೇ ಇಲ್ಲ ಅಂತ ಹೇಳಿದ್ದೆ. ಕಾರಣ ಏನಂದ್ರೆ TRPನೇ. ಏನಕ್ಕಂದ್ರೆ ಒಬ್ಬ ಫ್ಯಾಮಿಲಿ, ಒಬ್ಬ ವ್ಯಕ್ತಿ 3 ವರ್ಷಗಳ ಕಾಲ ದೂರ ಇರ್ತಾನೆ, ಅವ್ರನ್ನ ಮೀಟ್ ಮಾಡಿರಲ್ಲ, ಅವ್ರ ಜೊತೆಗಿರಲ್ಲ ಅಂದ್ರೆ ಆ ಎಮೋಷನ್ ಯಾವ ರೀತಿ ಇರುತ್ತೆ, ಅವ್ರ ಫೀಲಿಂಗ್ಸ್ ಯಾವ್ದು ಇರುತ್ತೆ. ಏನಕ್ಕಂದ್ರೆ ಜನ ಕೂಡ ಅವ್ರ ಫ್ಯಾಮಿಲಿ ನೋಡ್ಬೇಕಾದ್ರೆ ತುಂಬಾ ಕಾತದಿಂದ ಕಾಯ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಕಲರ್ಸ್ ಕಣ್ಣ ಆಗ್ಲಿಲ್ಲ, ಬಿಗ್ ಬಾಸ್ ಟೀಮ್ ಆಗ್ಲಿ TRPಗೋಸ್ಕರ ಕೊನೆಗೆ ಪ್ರತಾಪ್ ಅವರ ಫ್ಯಾಮಿಲಿ ತೋರಿಸ್ತಾ ಇದಾರೆ. ಅದು ಯಾವ ರೀತಿ ಅಂದ್ರೆ ತುಂಬಾ ಎಮೋಷನ್ ಆಗಿರುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಅವ್ರ ಫ್ಯಾಮಿಲಿ ಎಂಟ್ರಿ ಕೊಟ್ಟಾಗ ಡೋರ್ ಲಾಕ್ ಮಾಡಿ ಲಾಕೇ ಓಪನ್ ಮಾಡಲ್ಲ. ಅಂದ್ರೆ ಅವ್ರ ಎಮೋಷನ್ ಯಾವ ರೀತಿ ಕ್ಯಾರಿ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಅಂತೆಲ್ಲ ತೋರಿಸ್ತಾರೆ. ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಪ್ರತಾಪ್ ಅವರಿಗೆ ಯಾವ ರೀತಿ ಒಂದು ಮೆಸೇಜ್ ಕೊಟ್ರು, ಅಲ್ಲಿರುವ ಮನೆಗೆ ಹಳ್ಳಿಯವನು ರಾಗಿ ಮುದ್ದೆ ಅಂತ ಅವರಿಗೆ ಯಾವ ರೀತಿಯಾದ ಉತ್ತರ ಕೊಟ್ಟರು ಅಂತ ಮಾತಾಡೋಣ. ಚಾನೆಲ್ ಯಾರು ಹೊಸ ನೋಡ್ತಾ ಇದ್ದಾರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ವಿಶೇಷವಾಗಿ ಯಾವಾಗಾದ್ರೆ ಪ್ರತಾಪ್ ಅವರ ಫ್ಯಾಮಿಲಿ ಮನೆಯೊಳಗೆ ಎಂಟ್ರಿ ಕೊಡುತ್ತೋ ಅದೇ ಟೈಮ್ ಅಲ್ಲಿ ಪ್ರತಾಪ್ ಅವರು ತುಂಬಾ ಎಮೋಷನ್ ಆಗ್ತಾರೆ. ಏಕೆಂದ್ರೆ ಬೆಳಿಗ್ಗೆಯಿಂದ ಊಟನೇ ಮಾಡಿರಲ್ಲ, ಊಟ ಮಾಡಲ್ಲ, ನಾನು ಹಾಗೆ ಇರ್ತೀನಿ, ನಮ್ಮ ಫ್ಯಾಮಿಲಿ ಬರ್ತಾರೋ ಇಲ್ಲ ಅಂತ ಒಂದು ಆಲೋಚನೆಯಲ್ಲಿ ಪ್ರತಾಪ್ ಇರ್ತಾರೆ. ಆದ ಕಾರಣ ಆ ಟೈಮಲ್ಲಿ ವರ್ತೂರು ಮತ್ತು ಸಂಗೀತ ಅವರು ಊಟ ಮಾಡಕ್ ತುಂಬಾ ಫೋರ್ಸ್ ಮಾಡ್ತಾರೆ. ಕೇವಲ ಒಂದು ಹಣ್ಣಾದ್ರೂ ತಿನ್ನ ಅಂತೇಳಿ ವರ್ತೂರು ಅವ್ರು ಹೇಳ್ತಾರೆ. ಅದಾದ್ಮೇಲೆ ಕೊನೆಗೆ ಪ್ರತಾಪ್ ಅವರ ತಾಯಿ ವಾಯ್ಸ್ ಮೂಲಕ ಒಂದು ಕಂದ ಎಲ್ಲಿದ್ಯಾ ಅಂತ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ. ತುಂಬಾ ಎಮೋಷನ್ ಆಗ್ತಾರೆ ಅಂತ ಹೇಳ್ಬೋದು. ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಹಾರ್ಟ್ ಟಚಿಂಗ್ ಆಗುತ್ತೆ, ಫೀಲಿಂಗ್ ಆಗಿ ಕಣ್ಣಲ್ಲಿ ನೀರೇ ಬರುತ್ತೆ, ಆ ರೀತಿಯಾಗಿ ಎಮೋಷನ್ ಆಗಿದ್ದಾರೆ ಈ ವಿಡಿಯೋದಲ್ಲಿ. ತಂದೆ ತಾಯಿ ಮನೆಗಳ ಎಂಟ್ರಿ ಕೊಟ್ಟ ಮೇಲೆ, ಇದಕ್ಕೆ ಮುಂಚೆನೆ ಹೇಳ್ದೆ ನಾನು, ಹಳ್ಳಿಯವನು ರಾಗಿ ಮುದ್ದೆ ಅಂತ ಯಾರಾದ್ರೂ ಹೇಳಿಸಿದ್ರು ಅವ್ರಿಗೆ ಅದೇ ರಾಗಿ ಮುದ್ದೆ ಮೂಲಕನೇ ಉತ್ತರ ಕೊಟ್ರು. ಅದೇ ರಾಗಿ ಮುದ್ದೆ ಮೂಲಕ ಹಳ್ಳಿ ಸ್ಟೈಲ್ ಅಲ್ಲಿ ಅವ್ರಿಗೆಲ್ಲ ಊಟ ಬಡಿಸಿ ಅವ್ರಿಗೆ ರಿಪ್ಲೈ ಕೊಟ್ರು ಅಂತ ಹೇಳ್ಬೋದು. ಏನಕ್ಕಂದ್ರೆ 7 ಜನ 8 ಜನ ಮಂದಿ ಫ್ಯಾಮಿಲಿ ಯಾರು ಬಂದ್ರು ಈ ರೀತಿ ಯಾರು ಮಾಡಿರಲಿಲ್ಲ. 10 ಜನಕ್ಕೆ ರಾಗಿ ಮುದ್ದೆ ಮಂಡ್ಯ ಸ್ಟೈಲ್ ಅಲ್ಲಿ ಅವ್ರಿಗೆ ಊಟ ನೀಡಿ, ಊಟ ಬಡಿಸಿ ಮುದ್ದೆ ನೀಡಿ, ಯಾಕೆ ಅಂದ್ರೆ ಯಾವ ರೀತಿ ಆದ್ರೆ ಹಳ್ಳಿಯವನು ರಾಗಿ ಮುದ್ದೆ ಅಂತ ಹೇಳಿದ್ರು ಅದೇ ರೀತಿಗೆ ಉತ್ತರ ಕೊಟ್ರು ಅಂತ ಹೇಳ್ಬೋದು. ಇದ್ರ ವಿನಯ್ ಕೂಡ ತುಂಬಾ ಸಾಫ್ಟ್ ಆಗಿ, ತುಂಬಾ ಫೀಲ್ ಆಗಿ ಎಲ್ಲೋ ತಪ್ಪು ಮಾಡ್ದೇನೋ ಅನ್ನೋ ಸ್ಥಿತಿಗೆ ಬಂದಿದ್ರೆ ನೋಡಿದ್ರೆ ಪ್ರೋಮೋದಲ್ಲಿ ಆಗ್ಲಿ, ಲೈವ್ ಅಲ್ಲಿ ನೋಡಿದಾಗ ಆ ರೀತಿ ಇತ್ತು. ಮತ್ತೆ ಪ್ರತಾಪ್ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಬಂದಿತ್ತು, ನಿಮ್ಗೆ ಯಾವ ರೀತಿ ಅನಿಸ್ತು, ಅವ್ರು ಯಾವ ರೀತಿ ಉತ್ತರ ಕೊಟ್ರು, ರಾಗಿ ಮುದ್ದೆ ಹಳ್ಳಿಯವನ ಅನ್ನೋದಕ್ಕೆ ತಕ್ಕ ಉತ್ತರ ಕೊಟ್ರ, ಯಾರ್ಯಾರಾದ್ರೂ ಫೀಲ್ ಆದ್ರ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.